ದೇವರಾಜ ಅರಸಂತೆಯನ್ನು ಗುರುತಿಸ್ಕೊಂಡಿದ್ರು ಕೆ ಎನ್ ರಾಜಣ್ಣವರು ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ದರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನೂ ನಮ್ಗೆ ಗೊತ್ತಾಗ್ತಿಲ್ಲ. ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಾಗ ತೋರಿಸ್ತಾ ಇದ್ದಾರೆ, ಇನ್ನೂ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ದರಿಂದ ಅದನ್ನು ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಕಷ್ಟ ಸಮಿತಿಗಳು ಇವೆಲ್ಲ ಸೇರಿಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ವಜಾಗೊಳಿಸಿದ್ದಾರೆ ಅಂತ ಇನ್ನು ಅದು ಮಾಧ್ಯಮದಾಗ ತೋರಿಸ್ತಾ ಇರೋದು ವಜಾ ಆಗಿದೆ ಅಂತ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣವರು ಆ ಥರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂಥ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ಥರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಕರ್ನಾಟಕದಲ್ಲಿ, ಮುಖ್ಯವಾಗಿ ಕೆ ಎನ್ ರಾಜಣ್ಣ ಪಾತ್ರ ಭಾಳ ಇದೆ. ಇವತ್ತೆಲ್ಲ ಒಂದು ಕಡೆ ನಾವು ಮಾಧ್ಯಮದಲ್ಲೆಲ್ಲ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀವಿ, ರಾಜೀನಾಮೆಯನ್ನು ಒತ್ತಾಯಪೂರ್ವಕವಾಗಿ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಹೈಕಮಾಂಡಿಂದ ಬಂದಿದೆ ಅಂತೇಳಿ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಾಗ್ತಿಲ್ಲ. ಈಗ ನಮಗೆ ಬೇಕಾಗಿರೋದು ಇಷ್ಟೇನೆ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಏನನ್ನ ಕೆ ಎನ್ ರಾಜಣ್ಣವ್ರನ್ನ ರಾಜೀನಾಮೆ ಪಡೆದ್ರೆ ಇಡೀ ಐಂದ ವರ್ಗಕ್ಕೇ ಒಂದು ಅಪಮಾನ ಇದ್ದಂಗೆ. ಆಮೇಲೆ ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂತಿದ್ದು ಒಬ್ಬ ಗಂಡುಗಲಿ ಅಂದರೆ ಕೆ ಎನ್ ರಾಜಣ್ಣವರು. ಈಗ ನೀವು ಅಂಥವ್ರನ್ನ ಹಂತವಾಗಿ ಒಬ್ಬೊಬ್ಬರನ್ನೇ ಐಂದ ನಾಯಕರನ್ನ ತೆಕ್ಕೊಂಬಂದರೆ ಕಾಂಗ್ರೆಸ್ ಉಳಿಯೋಕ್ಕಾಗುತ್ತಾ? ನೀವು ಒಂದು ಮರನ ಪ್ರತಿಯೊಂದನ್ನು ಒಂದೊಂದೇ ಅಂಬೆಗಳು ಕರ್ಕೊಂಬಂದರೆ ಮರ ಎಲ್ಲಿ ಉಳಿತಿದೆ? ಯಾವುದೇ ಕಾರಣಕ್ಕೂ ಆ ಮರ ಇರಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನ ನಾವು ನಾಳೆ ಒಳಗಾಗಿ ರಾಜಣ್ಣವರ ರಾಜೀನಾಮೆ ಹಿಂಪಡೆದಲ್ಲೇ ಇದ್ದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಐಂದ ನಾಯಕನ ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಆತ ನಮಗೆ ಭಾಳಷ್ಟು ಐಂದ ಇವತ್ತೇನು ದೇವರಾಜ ಅರಸ್ ಅಂತ ನಾವು ಹೇಳ್ತಿದ್ವಿ, ದೇವರಾಜ ಅರಸ್ ಅಂತೇಳಿ ನಾವು ಕರಿತಿದ್ದಿದ್ದೆ ಕೆ ಎನ್ ರಾಜಣ್ಣವ್ರನ್ನ. ನಾವು ಈ ಜಿಲ್ಲೆಯಲ್ಲಿ ಅವ್ರನ್ನ ದೇವರಾಗಿ ನೋಡ್ತಾ ಇದ್ವಿ. ಅಂಥ ವ್ಯಕ್ತಿನ ಇವತ್ತು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಭಾಳಷ್ಟು ಇವತ್ತು ಏನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಕೂಡ ಬರಬೇಕು ಅಂದರೆ ಅವರು ಪ್ರಮುಖವಾಗಿ ಕಾರಣರಾಗಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ರಾಜಣ್ಣನ ತೆಗೆಯೋಂಥ ಮಾತೇ ಇಲ್ಲ. ತೆಗೆದ್ರೆ ಇಡೀ ಕಾಂಗ್ರೆಸ್ಸನ್ನೇ ಮುಳುಗೋಗೋಂಥ ಸ್ಥಿತಿ ಗ್ಯಾರಂಟಿ ಬರುತ್ತೆ. ಯಾವ ರೀಸನಲ್ಲಿ ತೆಗೆದು ಅದು ರೀಸನ್ ಕರೆಕ್ಟಾಗಿ ನಮಗೂ ಕೂಡ ತಿಳಿತಿಲ್ಲ, ಯಾವ್ಯಾವ ರೀಸನ್ ಅಂತ. ರೀಸನ್ ಏನನ್ನಾಗಿರಲಿ, ಈಗ ನೋಡ್ರಿ ಒಂದು ಸತ್ಯ ನುಡಿಯೋದಲ್ಲ ರೀ. ಈಗ ಏನಂತ ಹೇಳ್ತೀನಿ, ನಾವು ಒಂದು ನ್ಯಾಯಾಲಯಕ್ಕೆ ಹೋಗಲಿ, ಈಗ ಒಬ್ಬರು ಸರ್ಕಾರದಿಂದ ಸಚಿವರಾಗಲಿ, ಇವ್ರು ಏನಂತ ಬೋಧನೆ ಮಾಡಿಸ್ತಾರೆ, ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳ್ತಾರೆ. ಮತ್ತು ಈಗ ಸತ್ಯ ಹೇಳೋದು ಬೇಡ ಹಂಗಾರೆ? ಏನು ಸತ್ಯ ಹೇಳ್ತಾರೆ? ಯಾವುದನ್ನ ಆಗಿರಲಿ, ಯಾವುದು ಈಗ ಅವ್ರು ಏನು ಹೇಳಿದ್ದಾರೆ, ಈಗ ನಾನು ಅಪ್ಪ ಅಮ್ಮಂಗೆ ಹುಟ್ಟಿದ್ದೀನಿ ಅಂತ ಹೇಳಿರ್ತಾರೆ. ಇದು ಸತ್ಯ ಅಲ್ವಾ? ಆ ಸತ್ಯನ ಇವರು ಸಹಿಸ್ಕೊಳಕ್ಕಾಗ್ದಲ್ಲೇ ಕೆಲವು ಒಂದು ಗುಂಪುಗಳು ಅವ್ರ ಮೇಲೆ ಇಲ್ಲೇ ಸಲ್ಲದ ಅಂತ ಆರೋಪ ಹೊರಿಸಿ ಅವ್ರನ್ನ ರಾಜೀನಾಮೆ ಪಡೆಯೋಂಗಾದರೆ ಮತ್ತು ನಿಮ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಉಳಿತಿದೆ ಸರ್? ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂತಂದರೆ ನಾವಾದರೆ ಕೆಲವು ಮಾನದಂಡಗಳು ಇರ್ತದೆ, ಅದನ್ನು ಮೀರಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಅಲ್ಲಲ್ಲ, ಮಾನದಂಡ ಅಂದರೆ ಈಗ ಒಂದು ಹೇಳ್ತೀನಿ ಕೇಳಿ, ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ. ಇವತ್ತು ಈಗ ಹೈಕಮಾಂಡ್ ಹೇಳಿದ್ದನ್ನೆಲ್ಲ ನಾವು ಎಲ್ಲ ಒಪ್ಕೊಳಕ್ಕೂ ಆಗಲ್ಲ. ಯಾಕೆಂದರೆ ನಾವು ಕೂಡ ಮತವನ್ನು ಪಡೆದು ಬಂದಿರ್ತೀವಿ. ಯಾಕೆಂದರೆ ಅವ್ರಿಗೂ ಕೂಡ ನಿಜ ಹೇಳಿ ಬಂದಿರ್ತೀವಿ. ನಿಮಗೆ ಏನೂ ಆಗಲಿ, ನಾನು ಮುಂದಿನ ದಿನಗಳಲ್ಲಿ ನಾನು ವಿಧಾನಸಭೆಯಲ್ಲಿ ಆಗಿರಲಿ, DC ಕಚೇರಿಲಾಗಿರಲಿ, ನಿಮಗೆ ನ್ಯಾಯವನ್ನು ಒದಗಿಸ್ಕೊಡೋ ಅಂಥದ್ದು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ನಾವು ಹೇಳಿರ್ತೀವಿ. ರಾಜಣ್ಣವರು ಸಾಕಷ್ಟು ಬಾರಿ ನಾನು ಅಧಿಕಾರ ಕಂಡುಕೊಂಡು ಕೂತಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈಗ ಕುಶಲಪುರದಿಂದ ಆಫ್ಟರ್ ರೆಕಾರ್ಡನ್ನು ಹೇಳಬೇಕಾದ್ರೆ ಇತ್ತೀಚೆಗೆ ವಿಚಾರನ ಪ್ರಸ್ತಾಪ ಮಾಡಿದ್ರು ಸರ್? ಅಲ್ಲ, ಈಗ ಅವರು ಇವತ್ತಲ್ಲ, ನಾನು ನೋಡಿದಾಗಿಂದ ಹಿಡಿದು 35 ವರ್ಷದಿಂದ ನಾನು ರಾಜಣ್ಣವರ ಜೊತೆಗಿದ್ದೀನಿ. ಅವತ್ತಿಂದನೂ ಕೂಡ ಇವತ್ತವರು ಕೂಡ ಯಾವುದೇ ಅಧಿಕಾರದಲ್ಲಿ ಅವರು ಕೂಡ ತಲೆ ಕೆಡ್ಸ್ಕೊಂಡಿರೋಲ್ಲ. ಈಗಲೂ ಕೂಡ ಈಗ ಅವರೇನ ರಾಜೀನಾಮೆ ಕೊಡಿ ಅಂದರೆ ಹೋಗಿ ಕೊಟ್ಟು ಬರೋಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ನಾವು ಅವ್ರಿಗೆ ಈಗ ಬಂದ ಮಾಹಿತಿ ಪಕ್ಷದಿಂದ ಅಲ್ಲಿಗೆ ಅಲ್ಲಿಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ವನಾಶ ಅಂತೂ 100% ಸತ್ಯ. ಅದ್ರಾಗೇನು ಎರಡು ಮಾತಿಲ್ಲ. ಅವ್ರು ಇಳಿದು 24 ಗಂಟೆಯಲ್ಲಿ ಕಾಂಗ್ರೆಸ್ ಸರ್ವನಾಶ ಅಂತ ಆಗೋದು ಗ್ಯಾರಂಟಿ, ಸರ್ಕಾರ ಬೀಳೋದಂತೂ ಗ್ಯಾರಂಟಿ. ಅದ್ರಾಗೇನು ಎರಡು ಮಾತಿಲ್ಲ.
ಮುಂದೆ ಯಾವ ರೀತಿ ಹೋರಾಟ ಹೋರಾಟ ನಾಳೆ ಬೆಳಿಗ್ಗೆ ಪ್ರತಿಯೊಂದನ್ನು ನಾವು ಪ್ರತಿಭಟನೆ ಮಾಡೋಕ್ಕೆ ಈಗಾಗಲೇ ಎಲ್ಲ ಸಂಘಟನೆಯರು ಎಲ್ಲ ಸಮಾಜ ಮುಖಂಡರುಗಳು ಕೂಡ ನಾವು ಸೇರ್ತಾ ಇದ್ದೀವಿ. ಸೇರಿ ಒಂದು ತೀರ್ಮಾನ ತಗೊಂಡು ತಮಗೆಲ್ಲ ಕರೆಸಿ ನಾವು ಹೇಳಿಕೆಯನ್ನು ಕೊಡ್ತೀವಿ. ಅದನ್ನೇ ನಾವು ಹೇಳ್ತಾ ಇದ್ದೀವಲ್ಲ, ಅಲ್ಲಲ್ಲ ಈಗ ನಾವೇನು ಮಾಡ್ತೀವಿ, ಈಗ ನಾವು ರಾಜಣ್ಣವನ್ನೇನ ವಜಾ ಮಾಡಿದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ನಾವು ಕರ್ನಾಟಕದಿಂದನೇ ವಜಾ ಮಾಡ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು KN ರಾಜಣ್ಣವರು ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ದರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನೂ ನಮ್ಗೆ ಗೊತ್ತಾಗ್ತಿಲ್ಲ. ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಾಗ ತೋರಿಸ್ತಾ ಇದ್ದಾರೆ ಇನ್ನು ಕೊಟ್ಟಿದ್ದಾರೆ ಇದು ಅಂತ, ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ದರಿಂದ ಅದನ್ನು ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಕಷ್ಟ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ವಜಾಗೊಳಿಸಿದ್ದಾರೆ ಅಂತ ಇನ್ನು ಅದು ಮಾಧ್ಯಮದಾಗ ತೋರಿಸ್ತಾ ಇರೋದು ವಜಾ ಆಗಿದೆ ಅಂತ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣವರು ಆ ಥರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂಥ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ಥರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಕರ್ನಾಟಕದಲ್ಲಿ, ಮುಖ್ಯವಾಗಿ KN ರಾಜಣ್ಣ ಪಾತ್ರ ಭಾಳ ಇದೆ. ಇವತ್ತೆಲ್ಲ ಒಂದು ಕಡೆ ನಾವು ಮಾಧ್ಯಮದಲ್ಲೆಲ್ಲ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀವಿ, ರಾಜೀನಾಮೆಯನ್ನು ಒತ್ತಾಯಪೂರ್ವಕವಾಗಿ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಹೈಕಮಾಂಡಿಂದ ಬಂದಿದೆ ಅಂತೇಳಿ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಾಗ್ತಿಲ್ಲ. ಈಗ ನಮಗೆ ಬೇಕಾಗಿರೋದು ಇಷ್ಟೇನೆ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಏನನ್ನ KN ರಾಜಣ್ಣವನ್ನ ರಾಜೀನಾಮೆ ಪಡೆದ್ರೆ ಇಡೀ ಐಂದ ವರ್ಗಕ್ಕೇ ಒಂದು ಅಪಮಾನ ಇದ್ದಂಗೆ. ಆಮೇಲೆ ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂತಿದ್ದು ಒಬ್ಬ ಗಂಡುಗಲಿ ಅಂದರೆ KN ರಾಜಣ್ಣವರು. ಈಗ ನೀವು ಅಂಥವ್ರನ್ನ ಹಂತವಾಗಿ ಒಬ್ಬೊಬ್ಬರನ್ನೇ ಐಂದ ನಾಯಕರನ್ನ ತೆಕ್ಕೊಂಬಂದರೆ ಕಾಂಗ್ರೆಸ್ ಉಳಿಯೋಕ್ಕಾಗುತ್ತಾ? ನೀವು ಒಂದು ಮರನ ಪ್ರತಿಯೊಂದನ್ನು ಒಂದೊಂದೇ ಅಂಬೆಗಳು ಕರ್ಕೊಂಬಂದರೆ ಮರ ಎಲ್ಲಿ ಉಳಿತಿದೆ? ಯಾವುದೇ ಕಾರಣಕ್ಕೂ ಆ ಮರ ಇರಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನ ನಾವು ನಾಳೆ ಒಳಗಾಗಿ ರಾಜಣ್ಣವರ ರಾಜೀನಾಮೆ ಹಿಂಪಡೆದಲ್ಲೇ ಇದ್ದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಐಂದ ನಾಯಕನ ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಆತ ನಮಗೆ ಭಾಳಷ್ಟು ಇವತ್ತೇನು ದೇವರಾಜ ಅರಸ್ ಅಂತ ನಾವು ಹೇಳ್ತಿದ್ವಿ, ದೇವರಾಜ ಅರಸ್ ಅಂತೇಳಿ ನಾವು ಕರಿತಿದ್ದಿದ್ದೆ KN ರಾಜಣ್ಣವ್ರನ್ನ. ನಾವು ಈ ಜಿಲ್ಲೆಯಲ್ಲಿ ಅವ್ರನ್ನ ದೇವರಾಗಿ ನೋಡ್ತಾ ಇದ್ವಿ. ಅಂಥ ವ್ಯಕ್ತಿನ ಇವತ್ತು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಭಾಳಷ್ಟು ಇವತ್ತು ಏನನ್ನ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಕೂಡ ಬರಬೇಕು ಅಂದರೆ ಅವರು ಪ್ರಮುಖವಾಗಿ ಕಾರಣರಾಗಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ರಾಜಣ್ಣನ ತೆಗೆಯೋಂಥ ಮಾತೇ ಇಲ್ಲ. ತೆಗೆದ್ರೆ ಇಡೀ ಕಾಂಗ್ರೆಸ್ಸನ್ನೇ ಮುಳುಗೋಗೋ ಅಂಥ ಸ್ಥಿತಿ ಗ್ಯಾರಂಟಿ ಬರುತ್ತೆ. ಯಾವ ರೀಸನಲ್ಲಿ ತೆಗೆದು ಅದು ರೀಸನ್ ಕರೆಕ್ಟಾಗಿ ನಮಗೂ ಕೂಡ ತಿಳಿತಿಲ್ಲ ಯಾವ್ಯಾವ ರೀಸನ್ ಅಂತ. ರೀಸನ್ ಏನನ್ನಾಗಿರಲಿ, ಈಗ ನೋಡ್ರಿ ಒಂದು ಸತ್ಯ ನುಡಿಯೋದಲ್ಲ ರೀ. ಈಗ ಏನಂತ ಹೇಳ್ತೀನಿ ಅಂದರೆ ನಾವು ಒಂದು ನ್ಯಾಯಾಲಯಕ್ಕೆ ಹೋಗಲಿ, ಈಗ ಒಬ್ಬರು ಸರ್ಕಾರದಿಂದ ಸಚಿವರಾಗಲಿ, ಇವ್ರು ಏನಂತ ಬೋಧನೆ ಮಾಡಿಸ್ತಾರೆ, ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳ್ತಾರೆ. ಮತ್ತು ಈಗ ಸತ್ಯ ಹೇಳೋದು ಬೇಡವಂಗಾರೆ, ಏನು ಸತ್ಯ ಹೇಳಿದ್ರು? ಯಾವುದನ್ನ ಆಗಿರಲಿ, ಯಾವುದು ಈಗ ಅವ್ರು ಏನು ಹೇಳಿದ್ದಾರೆ, ಈಗ ನಾನು ಅಪ್ಪ ಅಮ್ಮಂಗೆ ಹುಟ್ಟಿದ್ದೀನಿ ಅಂತ ಹೇಳಿರ್ತಾರೆ. ಇದು ಸತ್ಯ ಅಲ್ವಾ? ಆ ಸತ್ಯನ ಇವರು ಸಹಿಸ್ಕೊಳಕ್ಕಾಗ್ದಲ್ಲೇ ಕೆಲವು ಒಂದು ಗುಂಪುಗಳು ಅವ್ರ ಮೇಲೆ ಇಲ್ಲ ಸಲ್ಲದ ಅಂತ ಆರೋಪ ಹೊರಿಸಿ ಅವ್ರನ್ನ ರಾಜೀನಾಮೆ ಪಡೆಯೋಂಗಾದರೆ ಮತ್ತು ನಿಮ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಉಳಿತಿದೆ ಸರ್? ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಾವಾದ್ರೆ ಕೆಲವೊಂದು ಮಾನದಂಡಗಳು ಇರ್ತದೆ, ಅದನ್ನ ಮೀರಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಅಲ್ಲಲ್ಲ, ಮಾನದಂಡ ಅಂದರೆ ಈಗ ಒಂದು ಹೇಳ್ತೀನಿ ಕೇಳಿ, ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ. ಇವತ್ತು ಈಗ ಹೈಕಮಾಂಡ್ ಹೇಳಿದ್ದನ್ನೆಲ್ಲ ನಾವು ಎಲ್ಲ ಒಪ್ಕೊಳಕ್ಕೂ ಆಗಲ್ಲ. ಯಾಕೆಂದರೆ ನಾವು ಕೂಡ ಮತವನ್ನು ಪಡೆದು ಬಂದಿರ್ತೀವಿ. ಯಾಕೆಂದರೆ ಅವ್ರಿಗೂ ಕೂಡ ನಿಜ ಹೇಳಿ ಬಂದಿರ್ತೀವಿ. ನಿಮಗೆ ಏನೂ ಆಗಲಿ, ನಾನು ಮುಂದಿನ ದಿನಗಳಲ್ಲಿ ನಾನು ವಿಧಾನಸಭೆಯಲ್ಲಿ ಆಗಿರಲಿ, DC ಕಚೇರಿಯಲ್ಲಾಗಿರಲಿ, ನಿಮಗೆ ನ್ಯಾಯವನ್ನು ಒದಗಿಸ್ಕೊಡೋ ಅಂಥದ್ದು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ನಾವು ಹೇಳಿರ್ತೀವಿ. ರಾಜಣ್ಣವರು ಸಾಕಷ್ಟು ಬಾರಿ ನಾನು ಅಧಿಕಾರಕ್ಕೆ ಕಂಡುಕೊಂಡು ಕೂತಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈಗ ಕುಶಲೋಪರಿಂದ ಆಫ್ಟರ್ ರೆಕಾರ್ಡನ್ನು ಹೇಳಬೇಕಾದ್ರೆ ಇತ್ತೀಚೆಗೆ ವಿಚಾರನ ಪ್ರಸ್ತಾಪ ಮಾಡಿದ್ರು ಸರ್? ಅಲ್ಲ, ಈಗ ಅವರು ಇವತ್ತಲ್ಲ, ನಾನು ನೋಡಿದಾಗಿಂದ ಹಿಡಿದು 35 ವರ್ಷದಿಂದ ನಾನು ರಾಜಣ್ಣವರ ಜೊತೆಗಿದ್ದೀನಿ. ಅವತ್ತಿಂದನೂ ಕೂಡ ಇವತ್ತವರು ಕೂಡ ಯಾವುದೇ ಅಧಿಕಾರದಲ್ಲಿ ಅವರು ಕೂಡ ತಲೆ ಕೆಡ್ಸ್ಕೊಂಡಿರೋಲ್ಲ. ಈಗಲೂ ಕೂಡ ಈಗ ಅವರೇನ ರಾಜೀನಾಮೆ ಕೊಡಿ ಅಂದರೆ ಹೋಗಿ ಕೊಟ್ಟು ಬರೋಕ್ಕೆ ಅವರು ರೆಡಿ ಇದ್ದಾರೆ.
ಆದರೆ ನಾವು ಈಗ ಅವ್ರಿಗೆ ಈಗ ಬಂದ ಮಾಹಿತಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಅಲ್ಲಿಗೆ ಕಾಂಗ್ರೆಸ್ ರಾಜೀನಾಮೆ ಅಂಗೀಕಾರ ಆಗಿದೆ. ಅಲ್ಲಿಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ವನಾಶ ಅಂತೂ 100% ಸತ್ಯ, ಅದ್ರಾಗೇನು ಎರಡು ಮಾತಿಲ್ಲ. ಅವ್ರು ಇಳಿದು 24 ಗಂಟೆಯಲ್ಲಿ ಕಾಂಗ್ರೆಸ್ ಸರ್ವನಾಶ ಅಂತ ಆಗೋದು ಗ್ಯಾರಂಟಿ, ಸರ್ಕಾರ ಬೀಳೋದಂತೂ ಗ್ಯಾರಂಟಿ, ಅದ್ರಾಗೇನು ಎರಡು ಮಾತಿಲ್ಲ. ಮುಂದೆ ಯಾವ ರೀತಿ ಹೋರಾಟ ನಿಮ್ಮದು? ಹೋರಾಟ ನಾಳೆ ಬೆಳಿಗ್ಗೆ ಪ್ರತಿಯೊಂದನ್ನು ನಾವು ಪ್ರತಿಭಟನೆ ಮಾಡೋಕ್ಕೆ ಈಗಾಗಲೇ ಎಲ್ಲ ಸಂಘಟನೆಯರು ಎಲ್ಲ ಸಮಾಜ ಮುಖಂಡರುಗಳು ಕೂಡ ನಾವು ಸೇರ್ತಾ ಇದ್ದೀವಿ. ಸೇರಿ ಒಂದು ತೀರ್ಮಾನ ತಗೊಂಡು ತಮಗೆಲ್ಲ ಕರೆಸಿ ನಮ್ಮ ಹೇಳಿಕೆಯನ್ನು ಕೊಡ್ತೀವಿ. ಅದನ್ನೇ ನಾವು ಹೇಳ್ತಾ ಇದ್ದೀವಲ್ಲ, ಅಲ್ಲಲ್ಲ ಈಗ ನಾವೇನು ಮಾಡ್ತೀವಿ, ಈಗ ನಾವು ರಾಜಣ್ಣವನ್ನೇನ ವಜಾ ಮಾಡಿದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ನಾವು ಕರ್ನಾಟಕದಿಂದನೇ ವಜಾ ಮಾಡ್ತೀವಿ, ಅದ್ರಾಗೇನು ಎರಡು ಮಾತಿಲ್ಲ.